ಸತ್ಯ ಯಾರೇ ಹೇಳಿದ್ರು ನೀವು ಕೇಳಲ್ಲ, ಸಂಜು ತಪ್ಪನ ಒಪ್ಕೊಳ್ಳಲ್ಲ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ಅವನಿಲ್ಲ ಅನ್ನೋಕ್ಕಾಗಬಾರ್ದು. ಆ ರೀತಿ ಒಂದು ಸತ್ಯ ಎಲ್ರಿಗೂ ತೋರಿಸ್ತೀನಿ ನೋಡಿ. ನಿನ್ನ ಹೊಟ್ಟೆ ಒಳಗಡೆ ಬೆಳೀತಿರೋ ಮಗುಗೆ ನಾನೇ ಕಾರಣ ಅಂತ ನನಗೆ ಗೊತ್ತು, ನಿನಗೆ ಗೊತ್ತು. ನೋಡಿದ್ರಲ್ವಾ, ಇಲ್ಲಿ ಸಂಜುನೇ ಇರೋ ಸತ್ಯ ಒಪ್ಕೊಂಡಿದ್ದಾನೆ. ಈಗಲಾದ್ರೂ ಇವ್ರ ಹೊಟ್ಟೆಲಿರೋ ಮಗು ಸಂಜುದು ಅಂತ ಗೊತ್ತಾಯ್ತಾ? ರಿಯಾನ ನಂಬಿಸಿ ಪ್ರೀತಿ ಹೆಸರು ಮೋಸ ಮಾಡಿ ಅವ್ರನ್ನ ಈ ಸ್ಥಿತಿಗೆ ತಂದ್ಬಿಟ್ಟೆ. ದ್ವೇಷ ತೀರಿಸ್ಕೋಬೇಕು ಅಂತ ಈ ಮಟ್ಟಕ್ಕೆ ಇಳಿಬಾರ್ದಾಗಿತ್ತಲ್ವಾ? ಇಷ್ಟಕ್ಕೂ ನಿನ್ನ ಪೊಲೀಸ್ ಅರೆಸ್ಟ್ ಮಾಡೋದಕ್ಕೆ ರಿಯಾ ಕಾರಣ ಅಂತ ನೀನು ಅನ್ಕೊಂಡಿರೋದೇ ತಪ್ಪು. ನೀನೇ ಆಯ್ಕೆ ಮಾಡ್ಕೊಂಡಿರೋ ಕೆಟ್ಟ ಚಟದಿಂದ ಹಾಗಾಯ್ತು. ಒಂದು ಹೆಣ್ಣಿನ ಬದುಕು ಹಾಳು ಮಾಡೋ ಅಧಿಕಾರ ನಿಂಗಿರ್ಲಿಲ್ಲ. ಈಗ ನಿನ್ನ ಎದುರುಗಡೆ 2 ಆಯ್ಕೆ ಇಡ್ತೀನಿ. 1, ರಿಯಾಗೆ ತಾಳಿ ಕಟ್ಟಿ ಹೆಂಡತಿ ಅಂತ ಒಪ್ಕೋಬೇಕು, ಇಲ್ಲ ಅಂದ್ರೆ ಜೈಲಲ್ಲಿ ಕೊಳಿಬೇಕು. ನಿಂಗೆ ಯಾವ್ದು ಬೇಕು ನೀನೇ ಸೆಲೆಕ್ಟ್ ಮಾಡ್ಕೊ. ಏನು ಎಲ್ಲ ಆಟಗಳು ಆಡ್ತಾ ಇದ್ದೀರಾ? ನೀನು ಹೇಳಿದೆ ಅಂದ ಮಾತ್ರಕ್ಕೆ ಸಂಜು ಹೋಗಿ ಯಾರ್ಯಾರಿಗೂ ತಾಳಿ ಕಟ್ಟಕ್ಕಾಗಲ್ಲ. ಯಾಕಾಗಲ್ಲ? ಸಂಜೆ ಮಾಡಿರೋ ಮೋಸಕ್ಕೆ ರಿಯಾ ಬಲಿ ಆಗ್ಬೇಕಾ? ತಪ್ಪಾಗಿದೆ ನಿಜ, ಅದನ್ನ ತಿದ್ಕೊಳ್ಳೋಕೆ ಅವಕಾಶನೂ ಇದೆ. ಆಗಿಲ್ಲ ಅಂದ್ರೆ ತಪ್ಪು ಅಪರಾಧ ಆಗುತ್ತೆ. ಇವ್ನು ಮೊದಲನೇ ಅಪರಾಧ, ಮೋಸ ಮಾಡಿ ಪ್ರೀತಿ ಬಲೆ ಬೆಳೆಸಿದ್ದು. 2ನೇದು, ಇವ್ರ ಅನುಮತಿ ಇಲ್ಲದೆ ಲೈಂಗಿಕ ದೌರ್ಜನ್ಯ ಮಾಡಿದ್ದು. 3ನೇದು, ಅದರಿಂದ ನೊಂದು ರಿಯಾ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದು. ಎಲ್ಲ ಲೀಸ್ಟ್ ಮಾಡಿ ಪೊಲೀಸರು ಕೊಟ್ರೆ ನಿಂಗೆ ಜೈಲೇ ಗ್ಯಾರಂಟಿ. ಆದ್ರೂ ಕರ್ಣ, ತೀರಾ ಇಂಥವ್ರನ್ನೆಲ್ಲ ನಮ್ಮನೆ ಸೊಸೆ ಹೇಗ್ ಮಾಡ್ಕೊಳಕ್ಕಾಗತ್ತೆ ಹೇಳು? ಲೋ ಕ್ಲಾಸ್ ಆಗ್ಲಿಲ್ವಾ? ನಮ್ ಸ್ಟೇಟಸ್ ಏನಾಗತ್ತೆ ಹೇಳು?